ಜನತೆಗೆ ಈ ದಿನ ಈ ಸಂದರ್ಭದಲ್ಲಿ ನಾವು ಮಾತನಾಡಲಿಕ್ಕೆ ಶುರು ಮಾಡಿರುವಂತ ಅಂಶ ಏನಂದ್ರೆ, ಈಗಾಗಲೇ ನಮ್ಮ ತಾಲೂಕಿನ ಒಬ್ಬ ಪ್ರತಿಭಾನ್ವಿತ ರಾಜಕಾರಣಿ, ಯುಕ್ತಿ ಶಕ್ತಿ ಹೊಂದಿದ್ದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ತಮ್ಮ ಶಕ್ತಿ ಮೀರಿ ಕೆಲಸವನ್ನ ಮಾಡಿ ಜನತೆಯ ಸೇವೆ ಮಾಡಲಿಕ್ಕೆ, ಅವ್ರನ್ನ ಆಡಳಿತಕ್ಕೆ ತರಲಿಕ್ಕೆ, ಯಾವುದೇ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಹಗಲಿರುಳು ದುಡಿಯುವಂತ ಸಮರ್ಥ ವ್ಯಕ್ತಿ ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ಇವತ್ತು ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ನೇಮಿಸಿರುವಂಥದ್ದು ಎಲ್ರಿಗೂ ಶುಭದ ಸಂದರ್ಭ. ಹಾಗಾಗಿ ಅವರಿಗೆ ಶುಭಾಶಯಗಳನ್ನ ಕೋರ್ಕೊಳ್ತಾ, ಅವರು ರಾಜ್ಯದ ಯಾವುದೇ ಭಾಗದಲ್ಲಿದ್ರೂ ಸಹ ತಮ್ಮ ಜನಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ನಂಬಿದವರಿಗೆ ತಮ್ಮ ನಂಬಿಕೆಗೆ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆ ತರದ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ. ಆ ಕಾರ್ಯ ಅವರು ಅಲ್ಲಿ ನಾವು ಈಗಾಗಲೇ ಕಂಡಿದ್ದೇವೆ. ಕಳೆದ ಎಲ್ಲಾ ಚುನಾವಣೆಗಳಲ್ಲಿ ಅವರು ಯಾವ ಪಕ್ಷದಲ್ಲಿದ್ರೂ ಸಹ ವ್ಯಕ್ತಿತ್ವವನ್ನ ಗಮನಿಸಿ ಅವರು ದುಡಿಯುವಂತ ಕಾರ್ಯವೈಖರಿ ಬಹಳ ಸೊಗಸಾಗಿದೆ. ಹಂಗಾಗಿ ಅಂಥ ಒಂದು ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿರೋದು ಎಲ್ರಿಗೂ ಸಹ ಶುಭ ಸಂದರ್ಭದ ವಿಚಾರವೇ, ಶುಭಕರವೇ. ಅಂತ ಒಂದು ಆನಂದ್ ರೆಡ್ಡಿ ಅವರಿಗೆ ಇವತ್ತು ನಮ್ಮ ಶಾಸಕರು ಹಿನ್ನೆಲೆಯಾಗಿ ನಿಂತ್ಕೊಂಡು ಶಾಸಕರು ಬಲವನ್ನ ತುಂಬಿಸ್ತಾ ಶಾಸಕರ ಬಲವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗಿದ್ದಾರೆ ಅನ್ನೋದು ಮತ್ತೊಂದು ಅಂಶದ ವಿಚಾರ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಮಟ್ಟಕ್ಕೆ ಗಮನಿಸೋದಾದ್ರೆ, ಈಗಾಗಲೇ ನಮ್ಮ ಆಡಳಿತ ಏನು ಬಹಳ ನಿಧಾನಗತಿಯಲ್ಲಿತ್ತು, ಕಾರ್ಯವೈಖರಿಯಲ್ಲಿ ನಡೀತಾ ಇತ್ತು ನಿಧಾನಗತಿಯಲ್ಲಿ, ಅದಕ್ಕೆ ಸ್ವಲ್ಪ ಇನ್ನಷ್ಟು ಚುರುಕು ಮುಟ್ಟಿಸುವಂತದ್ದಾಗುತ್ತೆ. ಅವರು ಸಹ ಕೈ ಜೋಡಿಸಿ ನಮ್ಮ ಶಾಸಕರ ಜೊತೆ ಇನ್ನಷ್ಟು ಮನೆ ಮನೆಗೆ ಏನು ಸರ್ಕಾರದ ಸೇವೆಗಳಿದಾವೆ ಅವು ತಲುಪುವಂತೆ ಮಾಡಕ್ಕೆ ಸಮರ್ಥ ವ್ಯಕ್ತಿ ಇದ್ದಾರೆ. ಅವರ ಒಂದು ರಾಜಕೀಯ ಅನುಭವವನ್ನ ತಗೊಂಡು ಇನ್ನಷ್ಟು ಚುರುಕುಗೊಳ್ಳಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ. ಒಳ್ಳೇದಾಗ್ಲಿ, ಅವ್ರಿಗೆ ಶುಭವಾಗ್ಲಿ. ಮತ್ತೊಮ್ಮೆ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನ ಕೋರ್ಕೊಳ್ತೀನಿ. ನಮಸ್ಕಾರ. ಇಲ್ಲಿ ಈ ದಿನದ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ಇಲ್ಲಿ ಹಲವಾರು ಸಂಘಟನೆಗಳ ಮುಖಂಡರುಗಳಿದ್ದೀವಿ. ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇ ನಾವೆಲ್ಲ ಸೇರಿ ಇಲ್ಲಿ ಉದ್ದೇಶ ಇಷ್ಟೇ. ತಾಲೂಕಿನ ಎಲ್ಲ ಜನತೆಯ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈಗ ಪ್ರಸ್ತುತ ವಿದ್ಯಮಾನಗಳನ್ನ ನಾವು ಗಮನಿಸ್ತಾ ಇರತಕ್ಕಂಥದ್ದಾದ್ರೆ, ಈ ಒಂದು ಪಕ್ಷಾಂತರ ಚಟುವಟಿಕೆಗಳು ಸಾಮಾನ್ಯವಾಗಿ ಯಾವುದೋ ಒಂದು ಆಂತರಿಕ ಭಿನ್ನಾಭಿಪ್ರಾಯಗಳು ಮೂಡಿದಾಗ, ಅಥವಾ ತಮ್ಮ ಪಕ್ಷದಲ್ಲಿ ಅವರ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರ ಹೆಸರನ್ನು ಬಲವನ್ನಾಗಿಸ್ಕೊಳ್ಳೋದಕ್ಕೋಸ್ಕರ ಈ ಪಕ್ಷಾಂತರಗಳಾಗ್ತಾ ಇರ್ತವೆ. ಆದ್ರೆ ನಾವು ಗಮನಿಸ್ತಾ ಇರತಕ್ಕಂತ ಈ ಒಂದು ಪ್ರಸ್ತುತ ವಿದ್ಯಮಾನದಲ್ಲಿ ಇತ್ತೀಚೆಗೆ ಈಗ ಯಾವುದು ಪಕ್ಷಾಂತರಗಳು ಅದು ಇದು ನಡೆಯೋದಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಆನಂದ್ ರೆಡ್ಡಿ ಅವರು ಕಾಂಗ್ರೆಸ್ ನಿಂದ ಅವರು ಮೂಲ ಚುನಾವಣೆ ಅವರು ಸ್ಪರ್ಧಿಸಿದ್ದು, ಅಲ್ಲಿಂದ JDS ಪಕ್ಷಕ್ಕೆ ಈಗ ಅವರು ಬಂದಿದ್ದು ಅಲ್ಲದೆ, JDS ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಅವ್ರು ಬೆಂಬಲ ಕೊಡೋದಲ್ಲದೆ ಈಗ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿರ್ತಕ್ಕಂಥದ್ದು ತಾಲೂಕಿನ ಜನತೆಗೆ ಒಂಥರ ಕುತೂಹಲದ ಜೊತೆಗೆ ಒಂದು ಆಶಾಭಾವನೆಯೂ ಇದೆ. ಯಾಕೆಂತಂದ್ರೆ ಆನಂದ್ ರೆಡ್ಡಿ ಅಣ್ಣವರು ಒಂದು ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ಅವರೊಂದು ಶಕ್ತಿ ತಾಲೂಕಿಗೆ. ಯಾಕೆಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಪ್ರತಿ ಚುನಾವಣೆಗಳು ಕೂಡ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದೊಂದು ಗಮನ ಸೆಳೆಯುವಂತ ವ್ಯಕ್ತಿ ಅವರು. ಯಾಕಂತಂದ್ರೆ ಅವರ ಒಂದು ಬೆಂಬಲ ಯಾರಿಗಿರುತ್ತೆ ಅವರ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯತಕ್ಕಂಥದ್ದು ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ರೀತಿ. ಈಗ ಮುಳಬಾಗಿಲು ಯಾವ ರೀತಿ ಆಗಿದೆ ಅಂತಂದ್ರೆ, ಮುಳಬಾಗಿಲಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಯಾವುದೇ ಒಂದು ಹುದ್ದೆ ಅವ್ರ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ ಅದು ಆನಂದ್ ರೆಡ್ಡಿ ಅವರ ಆಶೀರ್ವಾದ ಇರಬೇಕು ಅಂತಕ್ಕಂಥದ್ದು. ಆನಂದ್ ರೆಡ್ಡಿ ಅಣ್ಣವರ ಆಶೀರ್ವಾದ ಇದ್ರೆ ಅವರು ಪ್ರಬಲವಾಗಿ ಅವರ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅಂತಕ್ಕಂಥ ಬಲವಾದ ನಂಬಿಕೆ ಎಲ್ರಿಗೂ ಇದೆ. ಈಗ ನಮ್ಮೆಲ್ಲರ ಒಂದು ಉದ್ದೇಶವೂ ಇಷ್ಟೇ. ಸೊ ಈಗ ಆನಂದ್ ರೆಡ್ಡಿ ಅಣ್ಣವ್ರಿಗೆ ಒಂದು ಪಕ್ಷದಲ್ಲಿ ಒಂದು ದೊಡ್ಡ ಹುದ್ದೆ, ಪ್ರಮುಖವಾದ ಹುದ್ದೆಯನ್ನ ಶಾಸಕರು ಅವರ ಪಕ್ಷದ ಎಲ್ಲ ಒಂದು ನಾಯಕರು ಸೇರ್ಕೊಂಡು ಕೊಡಿಸಿದ್ದಾರೆ. ಇನ್ ಮುಂದೆ ಆನಂದ್ ರೆಡ್ಡಿ ಅಣ್ಣವರ ಒಂದು ಸುಭದ್ರವಾದ ನಾಯಕತ್ವದಲ್ಲಿ ಎಲ್ಲರ ಒಂದು ಶಾಸಕರ ಅವರ ಒಂದು JDS ಪಕ್ಷದ ಒಂದು ನಾಯಕತ್ವಗಳಲ್ಲಿ ಒಂದು ಸಮಗ್ರವಾದ ಸುಭದ್ರವಾದ ಆಡಳಿತ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ಸೊ ಹಾಗೆ ಆನಂದ್ ರೆಡ್ಡಿ ಅಣ್ಣವರ ಒಂದು ನಾಯಕತ್ವ ನಮ್ಮೆಲ್ರಿಗೂ ಬಹಳ ವರ್ಷಗಳಿಂದ ನಮ್ಗೆಲ್ಲ ಇಷ್ಟ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಹಾದಿಯಲ್ಲಿ
ನಮ್ಮೆಲ್ಲ ಸಂಘಟನೆ ಮುಖಂಡರುಗಳು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ನಾಯಕತ್ವವನ್ನ ಬೆಂಬಲಿಸಿ ಅವರ ಒಂದು ಸುಭದ್ರ ಒಂದು ಆಡಳಿತವನ್ನು ನಾವೆಲ್ಲ ಸೇರಿ ನಿರೀಕ್ಷಿಸ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಸಹಕಾರವಾಗಿ ಎಲ್ಲ ಒಂದು ನಾಯಕರು ನಿಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಯಾಕೆ ಈಗ ಸೇರಿದ್ದೀವಿ ಅಂದ್ರೆ, ಇವಾಗ ನಮ್ಮ ಮುಳಬಾಗಿಲು ತಾಲೂಕು ಸುಮಾರು ದಿನಗಳಿಂದ ಏನೋ ಒಂದು ಸುಭದ್ರ ಒಂದು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾಯ್ತಾ ಇದ್ವಿ. ಅದೇ ರೀತಿಯಾಗಿ ಅದ್ರ ಪ್ರಕಾರವಾಗಿ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಆ ರೀತಿ ನಮ್ಮ ಒಂದು ತಾಲೂಕು ಏನ್ ಬೇಕು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ತಾಲೂಕು ಇನ್ನ ಏನೋ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ನೂತನವಾಗಿ ಆಯ್ಕೆ ಆಗಿರುವಂತಹ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂತಹ ಆನಂದ್ ರೆಡ್ಡಿ ಸರ್ ಅವರು ಈ ಒಂದು ರಾಜ್ಯಕ್ಕೆ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅದು ನಮ್ಮ ಒಂದು ತಾಲೂಕು ಮಾಡ್ಕೊಂಡು ಪುಣ್ಯ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಯಾವುದೇ ಒಂದು ತಾಲೂಕು ಯಾರನ್ನ MLA ಮಾಡಬೇಕು, ಯಾರಿಗೆ MLA ಟಿಕೆಟ್ ಕೊಡಬೇಕು, ಯಾವ ರೀತಿ ಸ್ಥಳೀಯ ಮಟ್ಟದಲ್ಲಿ ಅವನ ಪಕ್ಷ ತಗೊಂಡು ಹೋಗ್ಬೇಕಂದ್ರೆ ನಮ್ಮ ಆನಂದ್ ರೆಡ್ಡಿ ಸರ್ ಅವ್ರದ್ದು ಒಂದು ಪಾತ್ರ ತುಂಬಾ ಬಹಳ ಅಮೂಲ್ಯವಾಗಿರ್ತದೆ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಆನಂದ್ ರೆಡ್ಡಿ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಪ್ರತಿದಿನನೂ ಯಾವುದೋ ಒಂದು ಈ ರೀತಿ ಅವ್ರ ಮನೆ ಒಳ್ಳೆ ಕೆಲಸಗಳನ್ನ ನೋಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಹೋಮಶಕ್ತಿ ಬಸ್ಗಳು ಕಳಿಸಿರೋದಿರಬಹುದು, ಅಯ್ಯಪ್ಪ ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆ ಆಗಿರ್ಬೋದು. ಅದೇ ರೀತಿಯಾಗಿ ನಾವು ಅವರೂರಲ್ಲಿ ಸುಮಾರು ಅವರೂರು ಏನೋದಕ್ಕಿಲ್ಲ ತಾಲೂಕು ವೈಸು ಸುಮಾರು ಶಿರಡಿಗೆ ಒಂದು ಇದಕ್ಕೆ ಕಳ್ಸೋಕ್ಕಾಗಿರ್ಬೋದು. ಅದಕ್ಕೆ ಬರೀ ಅದಕ್ಕೆ ಅವ್ರವ್ರಿಗೆ ಸೀಮಿತ ಆಗಬಾರ್ದು, ಸುಮಾರು ಕೆಲಸಗಳು ಮಾಡಿದ್ದಾರೆ. ಅವ್ರ ಊರಿಗೆ ಸೀಮಿತ ಆಗಿರಬಾರ್ದು, ನಮ್ಮ ತಾಲೂಕೆಲ್ಲ ಅವರ ಒಂದು ಸೇವೆ ಅಪಾರವಾಗಿ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು MLA ಆಯ್ಕೆ ಆಗಿರ್ಬೋದು, ಪ್ರತಿಯೊಂದು ಅವರ ಒಂದು ಆಯ್ಕೆ ಬೇಕಾಗ್ತವೆ. ಈ ಒಂದು ಸಮಯದಲ್ಲಿ ಅವರು ಕೋರ್ ಕಮಿಟಿ ಆಗಿರೋದಕ್ಕೆ ನಾವು ಇಲ್ಲಿ ಸೇರಿಯವರು ಎಲ್ಲರೂ ಅದಕ್ಕೆ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ರೆಡ್ಡಿ ಸರ್ ಅವರು ತಗೊಳ್ಳೋ ನಿರ್ಧಾರಗಳು ಒಳ್ಳೆಯ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ಕೋರ್ತೀನಿ.